ಹಾವಳಿಯಿಂದಾಗಿ, ಅದರಲ್ಲೂ BJP ಹಾವಳಿಯಿಂದಾಗಿ ಜನಸಮುದಾಯ ಭಯ ಪಡ್ತದೆ. ಯಾಕಂದ್ರೆ ಅವರು ಏನು ಪಾರ್ಟಿ ಬಂದು ಕುಳಿತಿರ್ತಾರೆ, ಅವರು ದೂರ ನಮ್ಮ ದಂಧೆನೇ ಮಾಡ್ತಿರ್ತಾರೆ. ಹೀಗಾಗಿ ಅವ್ರು ತಮಗೂ ಲಾಭ ಮಾಡಿಕೊಂಡು ಇವ್ರಿಗೆ ಲಾಭ ಮಾಡೋಂಗೆ ಮಾಡ್ತಾರೆ. ಆದರೆ ಅತಿ ಹೆಚ್ಚು ಲಾಭ ಆಗೋದು ಕಾರ್ಪೊರೇಟ್ಗಳಿಗೆ. ಇದನ್ನು ಈಗ ನೋಡಿರಿ, 2,244 ಕೋಟಿ ರೂಪಾಯಿ ಪಡ್ಕೊಂಡಿದ್ದಾರೆ BJPಗರು. ಆದರೆ ಇದರಿಂದ ಕಾರ್ಪೊರೇಟ್ಗಳು ಯಾವ ಪ್ರಮಾಣದಲ್ಲಿ ಗಳಿಸ್ಕೊಂಡು ಹೋಗಿದ್ದಾರಪ್ಪ ಅಂದ್ರೆ ಲಕ್ಷ ಕೋಟಿಗಳಲ್ಲಿ 27 ಲಕ್ಷ ಕೋಟಿ ರೂಪಾಯಿ ರಿಟರ್ನ್ ಅಪ್ ಆಗ್ಯದ ಅಂತೇಳಿ ಸುದ್ದಿಗಳಿದಾವೆ. 27 ಲಕ್ಷ ಕೋಟಿಯಲ್ಲೇ ಈ ಜುಜ್ಬಿ 2,244 ಕೋಟಿಯಲ್ಲೇ ಇನ್ನು ಎಷ್ಟೊತ್ತಿಗೆ ಗೊತ್ತಿಲ್ಲ. ಇದು ಪಾಪ ಹುಡುಕಿದಂಥ ನಮ್ಮ ADR ಅವರು ಹುಡುಕಿದಂಥ ಒಂದು ರಿಪೋರ್ಟ್ಸ್ಗಳೆಲ್ಲ ಇವು. ಎಲ್ಲ ನೆರೆಟಿವ್ ಯೋಚನೆ ಮಾಡಿದಾಗ ಈ ಚುನಾವಣೆಗಳಿಗೆ ಡೈರೆಕ್ಟ್ ಸರ್ಕಾರನ ಯಾವುದೂ ಇಲ್ಲದು. ಆ ಫಂಡ್ ಅಲ್ಲಿಂದ ಬರುವಂಗೆ ಇವ್ರು ಹೋಗಿ ಇಲೆಕ್ಷನ್ಗೆ ಹೋಗಿ ಪ್ರಚಾರ ಮಾಡೋದು ಅಷ್ಟೇ ಬರುವಂಥದ್ದಾದ್ರೆ ದುಡ್ಡನ್ನು ಹಂಚುವಂಥದ್ದು ಬಂದ್ ಮಾಡಿದರೆ, ಪೂರಾ ಬ್ಯಾನ್ ಮಾಡಿದರೆ ಈ ಒಂದು ಹಾವಳಿಂದ ಉಳಿಬೋದೇನೋ. ಅದು ನಾವು ಅದನ್ನು ಎಲ್ಲ ಪಾರ್ಟಿಗಳು ಒಪ್ಲಿಕ್ಕೆ ತಯಾರಿಲ್ಲ ಅನ್ನೋದು ಅಷ್ಟೇ ಸತ್ಯದ. ಎಲ್ಲರಿಗೂ ಅಧಿಕಾರ ಬೇಕಾಗಿದೆ, ದುಡ್ಡು ಬೇಕಾಗಿದೆ. ದುಡ್ಡು ಯಾರು ಬೇಡ ಅಂತಾರೆ. ಹೀಗಾಗಿ ಕಾಂಗ್ರೆಸ್ ಸಹಿತ ವಿಷಯದಾಗ ಇಲ್ಲಿವರೆಗೆ ಫೇಲ್ಯೂರ್ ಆಗ್ತಾ ಬರೋದು ಕಾರಣ ಅದರ ನೀತಿ ಏನಂತ. ಈಗ 281 ಕೋಟಿಯಲ್ಲೇ 2,244 ಕೋಟಿಯಲ್ಲೇ ಆ ಪ್ರಮಾಣ ದುಡ್ಡು ಬರೋದ್ರಿಂದ ಆ ಪ್ರಮಾಣ ಖರ್ಚು ಮಾಡ್ತಾರೆ. ಇನ್ನು ಕಾರ್ಪೊರೇಟ್ಗಳಿಗೆ ಅವ್ರಿಗೂ ಲಕ್ಷ ಗಂಟಲೆ ರಿಟರ್ನ್ ಅಪ್ ಆಗ್ತದೆ, ಅವರು ಖರ್ಚು ಮಾಡ್ತಾರೆ. ಹೀಗಾಗಿ ನಮ್ಮ ದೇಶದ ಸಂಪತ್ತು ಆಗ್ತಾಯಿದೆಯಪ್ಪ ಅಂದ್ರೆ ದಿನದಿಂದ ದಿನಕ್ಕೆ ನಾವು ಇದನ್ನು ಹಾಳಾಗ್ತಾ ಇದ್ದೀವಿ ಅಂತ. ಮೂಲತಃ ನಾವು ತಪ್ಪಿದ್ದ ಆರಂಭದಲ್ಲೇ ಪಾರ್ಟಿ ಫಂಡ್ ತೊಗೊಳ್ಳಾರ್ದ ಅಥವಾ ಪ್ರಾಮಾಣಿಕ ಮಾಡುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ರೆ, ಇಡೀ ರಾಜಕೀಯ ವ್ಯವಸ್ಥೆ ಪವಿತ್ರವಾಗಿ ರಾಜನೀತಿಯಾಗಿ ಇಳಿಸ್ಕೊಂಡು ಬಂದಿದ್ರೆ ನಿಶ್ಚಿತವಾಗಿ ಇವತ್ತಿನ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಆದರೆ ನಮ್ಮ ಹಿಂದಿನ ರಾಜಕಾರಣಿಗಳು ಒಂದು ಸ್ವಲ್ಪ ಮಾಡಿದ ತಪ್ಪುಗಳಿಂದಾಗಿ ಕೊನೆಗೆ ಬಂದು ಇವತ್ತು ದೊಡ್ಡ ಭೀಕರಾಕಾರ ತಾಳ್ಕೊಂಡ ಇವತ್ತೆಲ್ಲ ಭೂಮಾಫಿಯಾಗಳು, ಭೂಮಾಫಿಯಾಗಳು ಜೊತೆ ಕಳ್ಳರು ಸುಳ್ಳು ಎಲ್ಲರೂ ಕುಡ್ಕೊಂಡು ಮ್ಯಾಲ ಭ್ರಷ್ಟ ಅಧಿಕಾರಿಗಳು ಕುಡ್ಕೊಂಡು ಈ ದೇಶದ ವ್ಯವಸ್ಥೆಯನ್ನು ಅಧೋಗತಿಗೆ ಒಯ್ತಾ ಇದ್ದಾರೆ ಅನ್ನೋದು ಅಷ್ಟೇ ಸತ್ಯದ. ಅದೇನೂ ಆಗಲಿ, ಈ ದೇಣಿಗೆ ಪಡೆಯುವಲ್ಲೇ ಅದು ಫಂಡ್ ಪಡೆಯುವಲ್ಲೇ BJP ಅಗ್ರಸ್ಥಾನದಲ್ಲಿದೆ ಅನ್ನೋದು ADR ಅವರ ಖಚಿತ ಅಭಿಪ್ರಾಯ. ಅದಕ್ಕೆ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ, ನೀವು ನೋಡಿದಿರಿ ಅಂತ ಹೇಳ್ತಾ ಇವತ್ತಿನ ವಿಷಯವನ್ನು, ಈ ಚರ್ಚೆಯನ್ನು, ದೇಣಿಗೆ ಅಥವಾ ಪಾರ್ಟಿ ಫಂಡದ ಚರ್ಚೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥದ ಸೀತಾರಾಮ್, ಇದು ಸತ್ಯದ ಕೈಗಂಡೆ ವಂದನೆಗಳು.